ಕರ್ಬಲಾ ಇಸ್ಲಾಮಿನ ಇತಿಹಾಸದಲ್ಲಿನ ಅತ್ಯಂತ ಮಹತ್ವದ ಮತ್ತು ಹೃದಯವಿದ್ರಾವಕ ಘಟನೆಗಳಲ್ಲಿ ಒಂದಾಗಿದೆ. ಈ ಘಟನೆ ಹಿಜ್ರಿ 61ನೇ ವರ್ಷದ ಮುಹರಂ ತಿಂಗಳ 10ನೇ ದಿನದಲ್ಲಿ ಅಂದರೆ ಕ್ರಿ.ಶ. 680ರ ಅಕ್ಟೋಬರ್ 10ರಂದು ಕರ್ಬಲಾ ಎಂಬ ಸ್ಥಳದಲ್ಲಿ ನಡೆಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಂತರ ಇಸ್ಲಾಮಿನ ಆಡಳಿತವು ಖಲೀಫರ ಕೈಯಲ್ಲಿ ಮುಂದುವರಿಯಿತು. ನಂತರ ಯಜೀದ್ ಇಬ್ನು ಮುಆವಿಯ ಅಧಿಕಾರಕ್ಕೆ ಬಂದನು ಮತ್ತು ಜನರನ್ನು ಬಯತ್ ಮಾಡಲು ಒತ್ತಾಯಿಸಿದನು. ಇಮಾಮ್ ಹುಸೈನ್ ಇಬ್ನು ಅಲಿ ಅವರು ಅನ್ಯಾಯ ಮತ್ತು ದೌರ್ಜನ್ಯವನ್ನು ಬೆಂಬಲಿಸಲು ನಿರಾಕರಿಸಿದರು. ಅವರು ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲಲು ನಿರ್ಧರಿಸಿದರು. ಕೂಫಾದ ಜನರು ಇಮಾಮ್ ಹುಸೈನ್ ಅವರನ್ನು ತಮ್ಮ ಬಳಿಗೆ ನೇತೃತ್ವ ವಹಿಸಲು ಆಹ್ವಾನಿಸಿದರು. ಇದರಿಂದ ಇಮಾಮ್ ಹುಸೈನ್ ಅವರು ಕುಟುಂಬದವರು ಮತ್ತು ನಿಷ್ಠಾವಂತ ಸಹಚರರೊಂದಿಗೆ ಮಕ್ಕಾದಿಂದ ಕೂಫಾಕ್ಕೆ ಪ್ರಯಾಣ ಆರಂಭಿಸಿದರು. ಆದರೆ ಯಜೀದನ ಸೇನೆಯು ಕರ್ಬಲಾದಲ್ಲಿ ಅವರನ್ನು ತಡೆದು ನಿಲ್ಲಿಸಿತು. ಇಮಾಮ್ ಹುಸೈನ್ ಮತ್ತು ಅವರ ಕುಟುಂಬದವರಿಗೆ ಫುರಾತ್ ನದಿಯ ನೀರನ್ನು ಪಡೆಯುವುದಕ್ಕೆ ನಿರ್ಬಂಧ ಹಾಕಲಾಯಿತು. ಮುಹರ್ರಂ 10ರಂದು ಆ ದಿನ ಯುದ್ಧ ನಡೆಯಿತು. ಇಮಾಮ್ ಹುಸೈನ್ ಅವರೊಂದಿಗೆ ಸುಮಾರು 72 ಮಂದಿ ನಿಷ್ಠಾವಂತ ಸಹಚರರಿದ್ದರು. ಎದುರಾಳಿ ಸೇನೆಯಲ್ಲಿ ಸಾವಿರಾರು ಸೈನಿಕರು ಇದ್ದರು. ಯುದ್ಧದಲ್ಲಿ ಇಮಾಮ್ ಹುಸೈನ್ ಅವರ ಸಹಚರರು ಒಂದೊಂದಾಗಿ ಶಹೀದರಾದರು. ಅವರ ಕುಟುಂಬದ ಅನೇಕ ಸದಸ್ಯರು ಸಹ ಶಹಾದತ್ ಹೊಂದಿದರು. ಕೊನೆಗೆ ಇಮಾಮ್ ಹುಸೈನ್ ಅವರು ಶಹೀದರಾದರು. ಕರ್ಬಲಾ ಘಟನೆ ಸತ್ಯ ಮತ್ತು ಅಸತ್ಯದ ನಡುವಿನ ಹೋರಾಟದ ಸಂಕೇತವಾಗಿದೆ. ಇದು ಅನ್ಯಾಯ ಮತ್ತು ದೌರ್ಜನ್ಯಕ್ಕೆ ತಲೆಬಾಗಬಾರದು ಎಂಬ ಸಂದೇಶ ನೀಡುತ್ತದೆ. ಇದು ತ್ಯಾಗ, ಸಹನೆ, ಧೈರ್ಯ ಮತ್ತು ನ್ಯಾಯದ ಪರ ನಿಲ್ಲುವ ಗುಣ ಕಲಿಸುತ್ತದೆ.